ಕೆಳಗಿಳಿಲೇ ಇಲ್ಲ. ಗೊಬ್ಬರದ ಬೆಲೆ, ಡಿಎಪಿ ಬೆಲೆ 1600 ರೂಪಾಯಿ, 2 ಪಟ್ಟು 3 ಪಟ್ಟು ಜಾಸ್ತಿ ಆಯಿತು. ಅಡಿಗೆ ಎಣ್ಣೆ ಬೆಲೆ ಜಾಸ್ತಿ ಆಯಿತು. ಅಕ್ಕಿ ಬೆಲೆ, ಗೋಧಿ ಬೆಲೆ, ಸಕ್ಕರೆ ಬೆಲೆ, ರಾಗಿ ಬೆಲೆ, ಇವೆಲ್ಲ ಬೆಲೆಗಳೆಲ್ಲ ಗಗನ ಕೊಟ್ಟೋದು. ಅವರು ನುಡಿದಂತೆ ನಡೀಲಿಲ್ಲ. ಕೊಟ್ಟ ಮಾತನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ನರೇಂದ್ರ ಮೋದಿ ಅವರ ಕೈನಲ್ಲಿ. ಅದಕ್ಕೋಸ್ಕರ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಡಿ.ಕೆ. ಶಿವಕುಮಾರ್, ನಾನು ಇಡೀ ರಾಜ್ಯನೆಲ್ಲ ಪ್ರವಾಸ ಮಾಡಿದ ಸಂದರ್ಭದಲ್ಲಿ ಅನೇಕ ಜನರನ್ನು ಭೇಟಿ ಮಾಡಿದ್ರು. ಅದಕ್ಕೆ ನಮ್ಮ ಸರ್ಕಾರ ಕಳೆದ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಪಕ್ಷ ನಾವು ಈ ರಾಜ್ಯದ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದು, ನಾವು ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿಗಳನ್ನು ಮೊದಲನೇ ವರ್ಷವೇ ಜಾರಿ ಮಾಡ್ತೀವಿ. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತೆ ಯುವ ನಿಧಿ. ನಾನು ಇವತ್ತು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಮೇ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದು ಮೇ 20 ನೇರವಾಗಿ ಕಂಠೀರವ ಸ್ಟೇಡಿಯಂನಿಂದ ಕೂತ್ಕೊಳ್ರಿ, ಏನೂ ಇಲ್ಲ, ಕೂತ್ಕೊಳ್ರಿ. ನೇರವಾಗಿ ಕಂಠೀರವ ಸ್ಟೇಡಿಯಂನಿಂದ ವಿಧಾನಸೌಧಕ್ಕೆ ಬಂದು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಲು 5 ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ ಅಂತಕ್ಕಂಥ ತೀರ್ಮಾನವನ್ನು ಮಾಡಲು ಅವತ್ತೇ ಆದೇಶವನ್ನು ಹೊರಡಿಸಿತು. ಮೇ 20 ನಾವು ಅಧಿಕಾರಕ್ಕೆ ಬಂದದ್ದು. ಜೂನ್ 11ನೇ ತಾರೀಕು ವಿಧಾನಸೌಧ ಮುಂದುಗಡೆ ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಒಂದು ಜೂನ್ 11ರಿಂದ ಇವತ್ತವರೆಗೆ 200 ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ತಾಯಿ ಮಾಡ್ತಾ ಇದ್ದೀರೋ ಫ್ರೀಯಾಗಿ 200 ಕೋಟಿಗೂ ಹೆಚ್ಚು ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ.